ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಈ ರಾಜ್ಯ ಸರ್ಕಾರದ ಕೆಲವೊಂದು ಪರೀಕ್ಷೆಗಳನ್ನು ಈ KPSC ಇಲಾಖೆಗೆ ಕೊಡಬೇಡಿ ಎಕ್ಸಾಮ್ ಮಾಡಿಸ್ಲಿಕ್ಕೆ ಅಂತ ಹೇಳ್ತಾರೆ. ಏಕೆಂದರೆ ಇದು ನಿನ್ನೆ ಇವತ್ತಿನ ಕಥೆ ಅಲ್ಲ. ಇದು ಸಾಕಷ್ಟು ವರ್ಷಗಳಿಂದ ಅಲ್ಲಿ ಕರಪ್ಷನ್ಸ್ ಅಂತಕ್ಕಂಥ ಒಂದು ಸದ್ದು ಕೇಳಿಬರ್ತಾ ಇದೆ. ಅದು ಇನ್ನೂ ಸ್ಟಿಲ್ ಕಡಿಮೆ ಆಗಿಲ್ಲ. ಹಾಗಾಗಿ ಒಬ್ಬರು ಇಬ್ಬರು ಅಭಿಪ್ರಾಯ ಅಲ್ಲ ಇದು. ಸಾಕಷ್ಟು ಜನ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಒಂದು ವ್ಯಾಪಕವಾದ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನೀವೆಲ್ಲ ಅಸೆಂಬ್ಲಿಯಲ್ಲಿ ನೋಡಿರ್ಬೋದು. KPSC ಬಗ್ಗೆ ಎಲ್ಲೂ ಒಳ್ಳೆಯ ಅಭಿಪ್ರಾಯಗಳು ಇಲ್ಲವೇ ಇಲ್ಲ. ಹಾಗಾಗಿ ದಯಮಾಡಿ ಕೊಡಬೇಡಿ. ಅಲ್ಲಿ ಒಳ್ಳೆಯವರಿದ್ದರೆ ಏನಾದರೂ ಚೇಂಜಸ್ ಮಾಡ್ತಾರೆ. ಅವರು ಯಾರು ಚೇಂಜಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅವರನ್ನು ಬೇಗ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅಥವಾ ಇನ್ನೇನೋ ಮಾಡ್ತಾರೆ. ಈ ಸಮಸ್ಯೆಗಳಿಂದಾಗಿ ಮತ್ತೆ ನೀವೆಷ್ಟೇ ವಾರ್ನ್ ಮಾಡಿ ಏನೇ ಡೈರೆಕ್ಷನ್ಸ್ ಪಾಸ್ ಮಾಡಿದ್ರು ಯಥಾಸ್ಥಿತಿಯಲ್ಲಿ ಕರಪ್ಷನ್ ನಡೀತಾ ಇರುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇಲಾಖೆಗೆ ಎಕ್ಸಾಮ್ಸ್ ಕೊಡಬೇಡಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಈಗ 56,000 ಹುದ್ದೆಗಳನ್ನು ಈಗ ಏನು ಭರ್ತಿ ಮಾಡಲಿಕ್ಕೆ CM ಅವರು ಸ್ಟ್ರೈಟ್ ಅವೇ ಡೈರೆಕ್ಷನ್ಸ್ ಪಾಸ್ ಮಾಡ್ತಾರೆ ನೇಮಕಾತಿ ಪ್ರಾಧಿಕಾರಗಳಿಗೆ. ಈ ಒಂದಷ್ಟು ಈಗ ಟೇಕ್ ಆಫ್ ಮಾಡಲಿಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಈ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಈಗ ಹಳೆಯ ವ್ಯಾಜ್ಯಗಳೇ ಇನ್ನೂ ಕಡಿಮೆ ಆಗಿಲ್ಲ. ಅಂದರೆ ಈ ಹಳೆಯ ಹುದ್ದೆಗಳು ಏನಾದರೂ ಸಮಸ್ಯೆಗಳಿರುವಂಥದ್ದು ಅದೆಲ್ಲ ಕ್ಲಿಯರ್ ಆಗಿಲ್ಲ ಇನ್ನೂ. ಸೊ ಅವೆಲ್ಲವೂ ಸಮಸ್ಯೆಗಳು ಇತ್ಯರ್ಥ ಆಗೋ ತನಕ ಯಾವುದೇ ಹೊಸ ನೋಟಿಫಿಕೇಷನ್ ಮಾಡೋದು ಐ ಥಿಂಕ್ ಸಮ್ವೇರ್ ಎಲ್ಲೋ ಒಂದು ಕಡೆ ಸರಿಯಲ್ಲ ಅಂತಕ್ಕಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ನೋಡೋಣ ಏನಿದೆ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಿಕ್ಕಾಗಿ ಎಲ್ಲವನ್ನು ಮುಗಿಸ್ಬೋಣ. ಬಾಕಿ ನೇಮಕಾತಿ ಮುಗಿಸ್ಲಿಕ್ಕೆ 75 ದಿನ ಸ್ವಯಂ ಕಾಲಮಿತಿ ಅಂತ 75 ಡೇಸ್ ಟೈಮ್ ಕೇಳಿದ್ದಾರೆ. 56,432 ಹುದ್ದೆ ಭರ್ತಿಗೆ ಮುನ್ನ ಮೈ ಕೊಡವಿ ಎದ್ದ ಆಯೋಗ ಅಂದ್ರೆ ಏನು? ಈಗ ಎಚ್ಚೆತ್ಕೋತಾ ಇರೋದು. ಯಾವಾಗ ಸ್ಟ್ರಿಕ್ಟಾಗಿ ಡೈರೆಕ್ಷನ್ಸ್ ಪಾಸ್ ಆಯಿತು ಆವಾಗ KPSC ಮಿಷನ್ ಜುಲೈ. ನೋಡೋಣ ಏನಿದೆ ಅಂತ. ಸೊ ದೀರ್ಘಕಾಲದ ಜಡತೆ ಕೊಡವಿ ನವಚೈತನ್ಯದೊಂದಿಗೆ ಮೇಲೆದು ನಿಂತಿರ್ತಕ್ಕಂಥ ಕರ್ನಾಟಕ ಲೋಕಸೇವಾ ಆಯೋಗ ಕಳೆದ 2-3 ವರ್ಷಗಳಿಂದ ವಿವಿಧ ಹಂತಗಳಲ್ಲಿ ಬಾಕಿ ಉಳಿದಿರತಕ್ಕಂಥ ನೇಮಕಾತಿ ಪ್ರಕ್ರಿಯೆಗಳನ್ನು ಸಮರೋಪಾದಿಯಲ್ಲಿ ಪೂರ್ಣಗೊಳಿಸಲು 75 ದಿನಗಳ ಸ್ವಯಂ ಕಾಲಮಿತಿ ನಿಗದಿಪಡಿಸಿಕೊಂಡಿದೆ. ಇದು ದುರಂತ. ಅಂದರೆ ಯಾಕೆ 2-3 ವರ್ಷ ಬೇಕಿತ್ತಾ? ಈ 75 ದಿನಗಳು ಈಗ ಕೇಳ್ತಾ ಇದ್ದಾರೆ ನೋಡಿ. 75 ಡೇಸನ್ನು ಈಗ ಕೇಳ್ತಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಇಲಾಖೆಗೆ 100% 75 ದಿನ ಅಲ್ಲ, ಮನಸ್ಸು ಮಾಡಿದ್ರೆ 25 ದಿನದಲ್ಲಿ ಎಲ್ಲ ವಾಜ್ಯವನ್ನು ಸರಿಪಡಿಸಲಿಕ್ಕೆ ಅವ್ರು ಮಾಡಿಬಿಡ್ತಾರೆ. ನೋಡಿ ಈಗ ಸ್ವಲ್ಪ ಸ್ಟ್ರಿಕ್ಟಾಗಿ ಡೈರೆಕ್ಷನ್ CM ಕಡೆಯಿಂದ ಪಾಸಾದ ನಂತರದಲ್ಲಿ 70 ದಿನ ಟೈಮ್ ಕೇಳಿದರೆ. ಸೊ 2-3 ವರ್ಷಗಳಿಂದ ಏನು ಮಾಡ್ತಾಯಿದ್ರು ಇವರು? ಇದು ಈ ಸಮಸ್ಯೆಗಳಿರುವಂಥದ್ದು ಇಲಾಖೆಗಳಲ್ಲಿ. ಆಯಿತಾ? ರಾಜ್ಯ ಸರ್ಕಾರ ನೋಡಿ ಇಲ್ಲಿ ಹೇಳ್ತೀನಿ, ಈಗ 56,432 ಹುದ್ದೆಗಳಿಗೆ ಹೊಸದಾಗಿ ಭರ್ತಿ ಮಾಡಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ನಡೆದಿದೆ. ಈಗ ಬೇರೆ ದಾರಿ ಇಲ್ಲವಲ್ಲ. ಈಗೆಲ್ಲ ನೇಮಕಾತಿ ಪ್ರಾಧಿಕಾರಿಗಳಿಗೆ ನೀವು ಮಾಡಲೇಬೇಕು, ಇಲ್ಲ ನೇರವಾಗಿ ನೀವೇ ರೆಸ್ಪಾನ್ಸಿಬಲ್ ಅಂತ ಹೇಳಿದ ಮೇಲೆ CM ಈಗ ಇವರು ಟೇಕ್ ಆಫ್ ಮಾಡಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡದೇ ಇರುವಂಥದ್ದು ಈಗ. ಸೊ ಅದನ್ನೇ ಹೇಳಿದ್ದಾರೆ ಇಲ್ಲಿ. ಹಾಗಾಗಿ ನೋಡಿ ಮುಂದೆ ಹೇಳ್ತಾರೆ ಇಲ್ಲಿ, ಹೊಸ ಜವಾಬ್ದಾರಿ ಸ್ವೀಕರಿಸುವ ಮುನ್ನ ಏನು ಮಾಡಬೇಕಾಗುತ್ತೆ ಇಲ್ಲಿ ಇಲಾಖೆಗಳು? ಹಳೆಯ ಬಾಕಿ ವಿಲೇವಾರಿ ಮಾಡುವುದು ಆಯೋಗಕ್ಕೆ ಅನಿವಾರ್ಯವಾಗಿದೆ. ಹಳೆಯದನ್ನೇ ವಿಲೇ ಮಾಡದೆ ಹೊಸದು ಮಾಡಲಿಕ್ಕೆ ಹೋದರೆ ಆ ವಿಲೇವಾರಿ ಹಾಗೆ ಇರುತ್ತೆ, ಅದು ತೆರವು ಆಗೋದೇ ಇಲ್ಲ. ಅದು ಆ ಸಮಸ್ಯೆಗಳು ಕೊಂಡಿರುತ್ತೆ ಅದು. ಹಾಗಾಗಿ ಮೊದಲೇನು ಮಾಡಬೇಕೀಗ? ಈ ಹಳೆಯ ವಿಲೇವಾರಿ ಏನಿದೆ ಮೊದಲು ಅವೆಲ್ಲವನ್ನು ಸಮಸ್ಯೆಯನ್ನು ಬಗೆಹರಿಸಿ ಕ್ಲಿಯರ್ ಮಾಡಿ ಅಂತ. ಸೊ ಅಂದ ಹಾಗೆ ನೋಡಿ ಇಲ್ಲಿ ಹೇಳ್ತಾರೆ. ಈಗ ಹಾಗೆ ಸ್ಕಾಲ್ ಅಪ್ ಮಾಡ್ತೀನಿ ನಾನು ಏನೇನು ಇಲ್ಲಿ ಇಲಾಖೆಯಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು. ಅಂದ ಹಾಗೆ 2023-24ನೇ ಸಾಲಿಂದ ನಾನಾ ತಾಂತ್ರಿಕ ಅಡೆತಡೆ, ನ್ಯಾಯಾಲಯದ ಮೊಕದ್ದಮೆಗಳು ಹಾಗೂ ಆಂತರಿಕ ಆಡಳಿತಾತ್ಮಕ ಪಲ್ಲಟಗಳಿಂದಾಗಿ ಕುಂಟುತ್ತಾ ಸಾಗುತ್ತಿದ್ದ ಸುಮಾರು 11 ಪ್ರಮುಖ ನೇಮಕಾತಿದ ಸೂಚನೆಗಳಿಗೆ ಈಗ ಮರುಜೀವ ಬಂದಿದೆ. 2-3 ವರ್ಷಗಳಿಂದ 11 ನೋಟಿಫಿಕೇಷನ್ಸ್ ಬಿಡಬೇಕಾಗಿತ್ತು ಇಲಾಖೆಯಿಂದ. ಎಲ್ಲ ಇದೇ ಕತೆ. ಏನಾದರೂ ಮಾಡೋದು, ಸಮಸ್ಯೆ ಹುಟ್ಟಾಕೋದು, ಕರಪ್ಟ್ ಮಾಡೋದು, ಡಿಲೇ ಮಾಡೋದು, ಇವೆಲ್ಲವೂ ಕೂಡ. ಸೊ ಕಳೆದ 2-3 ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆ ನನೆಗುದಿಗೆ ಬಿದ್ದಿದ್ದರಿಂದಾಗಿ ಅಭ್ಯರ್ಥಿಗಳು ನಿರಾಸೆಗೊಂಡಿದ್ದರು. ಆದರೆ ಆಯೋಗ ಜುಲೈ 31ರ ಒಳಗೆ ಬಾಕಿ ಪ್ರಕ್ರಿಯೆ ಮುಗಿಸಲು ಸ್ವಯಂ ಗಡುವು ವಿಧಿಸಿಕೊಂಡಿದೆ. ಜುಲೈ 31, ಜುಲೈ ಆಯ್ತಲ್ಲ, ಇನ್ನೂ ಈ ಒಂದಷ್ಟು ದಿನ ಮುಂದೆ ಹೋಯ್ತಲ್ಲ. 75 ದಿನ ಅಂತಂದರೆ ಹಿಂಗೆ ಆಡ್ಕೊಂಡು 1,400 ಹುದ್ದೆ ಬಾಕಿ. ನೋಡಿ ಎಷ್ಟು ಅಲ್ಲಿರುವಂಥದ್ದು ಇತ್ಯರ್ಥ ಆಗದೇ ಇರತಕ್ಕಂಥ ಸಮಸ್ಯೆಗಳು ಮತ್ತು ಈ ಹುದ್ದೆಗಳ ಒಂದಷ್ಟು ಇಶ್ಯೂಸ್ ಏನಿದೆ. 1,400 ಹುದ್ದೆಗಳಿಗೆ ಸಂಬಂಧಿಸಿದ 11 ಅಧಿಸೂಚನೆಗಳು ಸದ್ಯ ವಿವಿಧ ಹಂತಗಳಲ್ಲಿವೆ. 1,400 ಪೋಸ್ಟು. ಕೆಲವು ಪ್ರಕ್ರಿಯೆಗಳು ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ ದಾಟಿ ಮೌಲ್ಯಮಾಪನ ಹಂತದಲ್ಲಿದ್ದರೆ, ಇನ್ನೂ ಕೆಲವು ಸಂದರ್ಶನ, ದಾಖಲೆ ಪರಿಶೀಲನೆ ಹಾಗೂ ಆಕ್ಷೇಪಣೆಗಳ ವಿಲೇವಾರಿಯ ಅಂತಿಮ ಘಟ್ಟದಲ್ಲಿವೆ. ಯಾವುದೇ ಒಂದು ಎಕ್ಸಾಮನ್ನು ಫಸ್ಟ್ ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡಾದಮೇಲೆ ಇಂತಿಷ್ಟು ಕಾಲಾವಧಿ ಅಂತಿರ್ತದೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಲಿಕ್ಕೆ. ಅದೊಂದು ರೂಲ್ ಬರುತ್ತೆ ಒಂದು ಆ್ಯಕ್ಟಲ್ಲಿ. ಇವರು ಮನಸ್ಸಿಗೆ ಬಂದಾಗೆ ರೂಲ್ಸನ್ನು ಮಾಡಿಕೊಂಡು ಇಷ್ಟ ಬಂದಂಗೆ ಹಿಂಗೆ ಬೇಕು ಅಂತ ಡಿಲೇ ಮಾಡುವಂಥದ್ದು, ಅಭ್ಯರ್ಥಿಗಳ ಜೊತೆ ಆಟಾಡುವಂಥದ್ದು. ಎಷ್ಟೋ ಜನ ಈಗ ಐ ಥಿಂಕ್ ಯಾವುದೋ ಒಂದೇ ಫ್ಯಾಮಿಲಿಯಲ್ಲಿ ಹಲವಾರು ಜನ ಕೆಲಸ ತಗೊಂಡಿದ್ದು ಅವ್ರನ್ನ ಇಂಟರ್ವ್ಯೂ ಮಾಡುವಂಥದ್ದು ಒಂದಷ್ಟು ಇಶ್ಯೂ ಆಗಿತ್ತಲ್ಲ, ನೀವೆಲ್ಲ ನೋಡಿದ್ರಿ ಮೀಡಿಯಾದಲ್ಲಿ. ಇವೆಲ್ಲ ಬೇಕು ಅಂತ ದುಡ್ಡು ತಗೊಂಡು ಮಾಡ್ತಕ್ಕಂಥ ಕೆಲಸಗಳು ಇವೆಲ್ಲವೂ ಕೂಡ.
ಸೊ ಈ ಎಲ್ಲ ಹಂತಗಳನ್ನು ತಡ ಮಾಡದೆ ಪೂರ್ಣಗೊಳಿಸಿ ಆಯ್ಕೆ ಪಟ್ಟಿ ಸಿದ್ಧಪಡಿಸಲು ಆಯೋಗವು ನಿರತವಾಗಿದೆ. ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಮತ್ತು ಬಿ ವೃಂದದ 384 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕ್ರಿಯೆಗಳು ಅಂತಿಮ ಹಂತ ತಲುಪಿವೆ. 1:3 ಅನುಪಾತದಲ್ಲಿ ಆಯ್ಕೆಯಾದ 1158 ಅರ್ಹ ಅಭ್ಯರ್ಥಿಗಳಿಗೆ 25 ಅಂಕಗಳ ಸಂದರ್ಶನ ಪ್ರಕ್ರಿಯೆ ನಡೆಯುತ್ತಿದ್ದು ಅಂತ ಹೇಳಿದ್ದಾರೆ. ಈಗ ಯಾವಾಗ ಸ್ವಲ್ಪ ಸ್ಟ್ರಿಕ್ಟಾಗಿ ಡೈರೆಕ್ಷನ್ಸ್ ಪಾಸ್ ಮಾಡಿದೆ ಅದಕ್ಕೋಸ್ಕರ ಇದು ಅತ್ಯಂತ ಶೀಘ್ರ ಮುಕ್ತಾಯಗೊಳ್ಳಲಿದೆ. ಯಾವಾಗ ಮಾಡ್ತಾರೋ ಶೀಘ್ರ ಅಂತಾರೆ. ಈ ಪ್ರಕ್ರಿಯೆ ಮುಗಿದ ತಕ್ಷಣವೇ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟವಾಗಿದೆ. ಆಫ್ಟರ್ ಇಂಟರ್ವ್ಯೂ ಆದಮೇಲೆ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಾ ಆತಂಕದಲ್ಲಿದ್ದ ಸಾವಿರಾರು ಅಭ್ಯರ್ಥಿಗಳಿಗೆ ಆಯೋಗದ ಈ ಮಿಷನ್ ಜುಲೈ ಸಂಕಲ್ಪ ನಂಬಿಕೆ ಮರುಸ್ಥಾಪಿಸುವಲ್ಲಿ ಸಹಕಾರಿಯಾಗಬಹುದು. ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗ ಕೂಡ ಹೊಸ ಪ್ರಯತ್ನದ ಮೂಲಕ ತನ್ನ ಮೇಲಿರುವ ವಿಳಂಬದ ಹಣೆಪಟ್ಟಿಯನ್ನು ಅಳಿಸಿ ಹಾಕಲು ಪಣ ತೊಟ್ಟಂತಿದೆ. ಯಾರಾದರೂ ಕೇಳಿದಾಗ ಹಿಂಗೆ ಹೇಳ್ತಾರೆ. ಸೊ ನಾವು ಒಂದು ಹೊಸದಾಗಿ ನಮ್ಮ ಪ್ರಯತ್ನ ಮಾಡ್ತಾಯಿದ್ದೀವಿ, ಯಾವುದೇ ಸಮಸ್ಯೆಗಳು ಮಾಡದೇ ಇರೋ ಹಾಗೆ ಅಂತ ಹೇಳ್ತಾರೆ. ಇದೇನಾಯ್ತು, ಮತ್ತೆ ಯಥಾಸ್ಥಿತಿ ತಲುಪೋದು ಈ ಇಲಾಖೆಗೆ ಮತ್ತೆ ಈ ಕೆಟ್ಟ ಹೆಸರು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಆಫೀಸರ್ಸೇ ಮಾಡೋ ಕೆಲಸ ಇವೆಲ್ಲವೂ ಕೂಡ, ಆಯಿತಾ. ಸೊ ನೆಕ್ಸ್ಟು ಈ ಕಡೆ ಬರೋಣ. ಈಗ ಇಲ್ಲಿ ಮುಂದುವರೆದಂತೆ ಏನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಗತಿಯಲ್ಲಿರುವ ಹುದ್ದೆ ವಿವರ ಅಂತ ಈಗ ಪ್ರೆಸೆಂಟು ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಸೊ ಒಂದು ಗೆಜೆಟೆಡ್ ಪ್ರೊಬೇಷನರ್, ಲೆಕ್ಕ ಪರಿಶೋಧನಾ ಇಲಾಖೆ ಸಹಾಯಕ ನಿಯಂತ್ರಕರು, ಲೆಕ್ಕ ಪರಿಶೋಧನಾ ಅಧಿಕಾರಿಗಳು, BBMC ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರು, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು, ಪತ್ರಾಂಕಿತ ವ್ಯವಸ್ಥಾಪಕರು, ಕೈಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕರು, ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು, ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು, ಭೂವಿಜ್ಞಾನಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಜಲಸಂಪನ್ಮೂಲ ಇಲಾಖೆ, ಕಿರಿಯ ಇಂಜಿನಿಯರ್ ಸಿವಿಲ್ ಮತ್ತು ಮೆಕ್ಯಾನಿಕಲ್, ಸಹಾಯಕ ಗ್ರಂಥಪಾಲಕರು ಮತ್ತು ಪೌರಾಡಳಿತ ಇಲಾಖೆ ಸಿವಿಲ್, ಎಲೆಕ್ಟ್ರಿಕ್ ಇಂಜಿನಿಯರ್. ನೋಡಿ, ಪ್ರಗತಿಯಲ್ಲಿರತಕ್ಕಂಥ ಹುದ್ದೆಗಳು ಅದಷ್ಟೇ ಅಲ್ಲ. ನೋಡಿ, ಇಲ್ಲಿ ಮುಂದೆ ಹೇಳ್ತೀರಿ ಇನ್ನೊಂದಷ್ಟು ಹುದ್ದೆಗಳಿದೆ ಇಲ್ಲಿ. ನೀರು ಸರಬರಾಜು ಆಪರೇಟರು, ಕಿರಿಯ ಆರೋಗ್ಯ ನಿರೀಕ್ಷಕರು, ಕೈಗಾರಿಕಾ ವಿಸ್ತರಣಾಧಿಕಾರಿಗಳು, ಪಶು ವೈದ್ಯಾಧಿಕಾರಿಗಳು. ನೋಡಿ, ಇದು ಈಗ ಪ್ರಾಸೆಸ್ಲಿರುವಂಥದ್ದು. ನೆಕ್ಸ್ಟು, ನೀವು ಯಾಕೆ ಜುಲೈಗೆ ಗಡುವು ಕೇಳ್ತಾ ಇದ್ದೀರಾ, ಅಷ್ಟೊಳಗಡೆ ಎಲ್ಲವನ್ನೂ ಮುಗಿಸ್ಬಿಡ್ತೀವಿ ಅಂತ ಒಂದು ಪ್ರಶ್ನೆ ಎತ್ತಿದೆ ಇಲ್ಲಿ. ಸೊ ಅದಕ್ಕೆ ಏನು ಅಲ್ಲಿ ಆನ್ಸರ್ ಕೊಟ್ಟಿರುವಂಥದ್ದು, ಆಗಸ್ಟ್ನಲ್ಲಿ ರಾಜ್ಯ ಸರ್ಕಾರವು ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಿಕ್ಕೆ ಸಜ್ಜಾಗ್ತಾ ಇದೆ ಆಗಸ್ಟ್ನಲ್ಲಿ ಅಂತ. ಈಗ ಅಷ್ಟರೊಳಗೆ ಹಳೆಯ ಅಧಿಸೂಚನೆಗಳನ್ನು ತುದಿ ಮುಟ್ಟಿಸಬೇಕೆಂಬುದು ಆಯೋಗದ ಗುರಿಯಾಗಿದೆ. ಇಲ್ಲವಾದರೆ ಗೊಂದಲವಾಗಬಹುದು ಅಥವಾ ಮಾನವ ಸಂಪನ್ಮೂಲದ ಬಳಕೆಯಲ್ಲಿ ಏರುಪೇರಾಗಬಹುದು ಎಂಬ ಲೆಕ್ಕಾಚಾರ ಇದೆ. ಯಾಕೆ 2-3 ವರ್ಷದಿಂದ ಮಾಡದೇ ಇರತಕ್ಕಂಥ ಕೆಲಸವನ್ನು ಇಮಿಡಿಯೇಟಾಗಿ 75 ಮುಗಿಸ್ತೀವಿ ಅಂತ ಇದ್ದಾವೆ, ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟಿಗೆ ಕರಪ್ಷನ್ಸು, ಡಿಲೇಯಿಂಗ್ ಮಾಡೋದು, ಬೇಕು ಅಂತ ಅಭ್ಯರ್ಥಿಗಳ ಒಂದು ಲೈಫ್ ಜೊತೆ ಆಟಾಡುವಂಥದ್ದು ಇದೆ ಅಂತ ಅಂದ್ಬಿಟ್ಟು ಇಲ್ಲಿ. ನೆಕ್ಸ್ಟು ಸೆಕ್ರೆಟ್ರಿಯೇಟ್ ಏನು ಹೇಳ್ತಾರೆ ಅಂತ, KPSC ಸೆಕ್ರೆಟ್ರಿಯೇಟು ಕಾರ್ಯದರ್ಶಿಗಳು ಜುಲೈ ಒಳಗಾಗಿ ಹಳೆಯ ಎಲ್ಲ ನೇಮಕ ಪ್ರಕ್ರಿಯೆ ಮುಗಿಸುವ ಗುರಿ ಹಾಕಿಕೊಳ್ಳಲಾಗಿದೆ. ಈಗ ವೇಳಾಪಟ್ಟಿಯನ್ನು ನಾವೇ ಹಾಕ್ಕೊಂಡಿದ್ದೀವಿ, ನಮ್ಮ ಇಡೀ ತಂಡ ಈ ನಿಟ್ಟಿನಲ್ಲಿ ಗುರಿ ಮುಟ್ಟಲಿಕ್ಕೆ ಕಾರ್ಯೋನ್ಮುಖವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ಜ್ಯೋತಿ ಮೇಡಮ್ ಅವರು. ಈಗ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಒಂದಷ್ಟು ಟೈಮ್ ಟೇಬಲ್ ಹಾಕೊಂಡಿರ್ತಾರೆ. ಪಾಪ ಇವರನ್ನ ತಗೊಂಡು ಬೇರೆ ಕಡೆ ಎತ್ತಂಗಡಿ ಮಾಡಿಬಿಟ್ರೆ ತಿರ್ಗಿ ಅದೇ ಕಥೆಯಲ್ಲಿ. ಇದನ್ನೇ ಒಬ್ಬರು ಒಂದಷ್ಟು ಜನ ಮಾತಾಡಿದರು. ಈಗ ಜ್ಯೋತಿ ಮೇಡಮ್ ಬಂದಮೇಲೆ ಒಂದಷ್ಟು ಚೇಂಜಸ್ ಮಾಡಲಿಕ್ಕೆ ಅವರು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಏನಾದರೂ ಇಂಥವ್ರಿಗೆ ಕಾಲ ಇಲ್ಲ ಅಂತಂದಾಗ ಏನಾಗುತ್ತೆ, ಬೇಕು ಅಂತ ಪ್ರೆಷರ್ ಹಾಕ್ಸ್ಬಿಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡುವಂಥದ್ದು, ಇನ್ನೆಲ್ಲ ಬೇರೆ ಕಡೆ ಹಾಕಿದಾಗ ಏನಾಗುತ್ತೆ, ಅದು ಹಾಗೇ ಮತ್ತೆ ಮುಂದುವರಿಲಿಕ್ಕೆ ಅದು ಒಂಥರ ಈ ವೇದಿಕೆ ನಿರ್ಮಾಣ ಮಾಡಿಕೊಟ್ಟಂಗೆ ಆಗ್ಬಿಡುತ್ತೆ. ಅದು ಆಗಬಾರ್ದು ಅಂತಲೇ ತುಂಬ ಜನ ಹೇಳ್ತಾ ಇರುವಂಥದ್ದು ಇಲ್ಲಿ. ನೆಕ್ಸ್ಟು ಆಗಸ್ಟ್ನಲ್ಲಿ ನೇಮಕಾತಿ ಪರ್ವ ಅಂತಿದೆ. ಸೊ ಯಾವ್ಯಾವ ನೇಮಕಾತಿ ಮಾಡಲಿಕ್ಕೆ ಇವರು ಪ್ಲ್ಯಾನ್ ಮಾಡ್ತಿದ್ದಾರೆ ಹಾಗಾದರೆ ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ದಟ್ ಈಸ್ DPAR, ಈಗಾಗಲೇ ಎಲ್ಲ ಇಲಾಖೆಗಳಿಂದ ಖಾಲಿ ಇರುವ ಹುದ್ದೆಗಳ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದು. ಈವನ್ DPAR ಕೆಲಸ ಅದೇನೆ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಖಾಲಿ ಹುದ್ದೆ ಇದೆ ಅದು ಕಲೆ ಹಾಕೋ ಕೆಲಸ ಅದರದ್ದು. ನೆಕ್ಸ್ಟು ನೇಮಕಾತಿಯ ಹೊಣೆಯನ್ನು KPSC ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಡುವೆ ಹಂಚಿಕೆ ಮಾಡಲಾಗಿದೆ ಎಂದು ಸರ್ಕಾರದ ಉನ್ನತ ಮೂಲಗಳು ತಿಳಿಸಿವೆ. ನೇಮಕ ಪ್ರಕ್ರಿಯೆಯಲ್ಲಿ ಗೊಂದಲವಾಗಬಾರದು ಮತ್ತು ತಡವಾಗಬಾರದು ಎಂಬ ಕಾರಣಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ವಿಶೇಷ ನಿಗಾ ವಹಿಸಲು ಸರ್ಕಾರದಿಂದ ಸೂಚನೆಯನ್ನು ಈಗಾಗಲೇ ನೀಡಲಾಗಿದೆ. ನೆಕ್ಸ್ಟು ಸಂದರ್ಶನ ರಹಿತ ನೇಮಕಾತಿ ಪ್ರಕ್ರಿಯೆಗಳನ್ನು KEಗೆ ವಹಿಸಿ ಸಂದರ್ಶನ ಸಹಿತ ಇರತಕ್ಕಂಥ ತಾಂತ್ರಿಕ ಹಾಗೂ ಉನ್ನತ ಮಟ್ಟದ ಹುದ್ದೆಗಳ ಜವಾಬ್ದಾರಿಯನ್ನು ಮಾತ್ರ KPSCಗೆ ನೀಡುವ ಸಾಧ್ಯತೆ ಇದೆ. ಇದೇ ಪ್ರಾಬ್ಲಮ್ ಆಗಿದ್ದು. ಅದ್ಯಾವುದೋ ಒಂದೇ ಫ್ಯಾಮಿಲಿಯಲ್ಲಿ ಎಲ್ಲರೂ ಸೆಲೆಕ್ಟ್ ಆಗಿಬಿಡ್ತಾರಂತಲ್ಲ ಈ ಇಂಟರ್ವ್ಯೂ ಟೈಮಲ್ಲೇನು, ಈಗಲೂ ಅವರು ವಹಿಸ್ತೀನಿ ಅಂತ ಇದ್ದರೆ ಇನ್ನೇನಾಗುತ್ತೋ ಗೊತ್ತಿಲ್ಲ. ಪಾರದರ್ಶಕತೆ ಇವೆಲ್ಲವನ್ನು ಈ ಪತ್ರಿಕೆಯಲ್ಲಿ ಓದಿ ಸುಸ್ತಾಗ್ಬಿಟ್ಟಿದ್ದೀವಿ ನಾವು, ಪಾರದರ್ಶಕವಾಗಿ ಮಾಡಿ ಅಂಥದ್ದನ್ನು. ಹೀಗಾಗಿ ಆಗಸ್ಟ್ನಲ್ಲಿ ನೇಮಕಾತಿ ಪರ್ವ ಶುರುವಾಗುವುದು ಬಹುತೇಕ ಖಚಿತವಾಗಿದೆ. ಸೊ ನೀವೇನು ಅರ್ಥ ಮಾಡಿಕೊಂಡ್ರೆ, ಈ ಡಿಪಾರ್ಟ್ಮೆಂಟಲ್ಲಿ ಹಳೆಯ ವಿಲೇವಾರಿ ಆಗಬೇಕಾಗಿರ್ತಕ್ಕಂಥ ಕೆಲವೊಂದು ಈ ನೇಮಕಾತಿ ಪ್ರಕ್ರಿಯೆಗಳು ಏನು ಮಾಡಬೇಕು 75 ಡೇಸ್ಗೆ ಹೇಳಿದರೆ ಜುಲೈ 8 ತನಕ ನಾವು ಮಾಡ್ತೀವಿ ಅಂತ.
ಅದಾದ ನಂತರದಲ್ಲಿ ಇವರು ಹೊಸ ನೇಮಕಾತಿಯನ್ನು ಆರಂಭ ಮಾಡಬೇಕು. ಸುಮ್ಮನೆ ಹಳೆಯದೆಲ್ಲ ಲೂಪೋಲ್ಸ್ ಇಟ್ಕೊಂಡು ಮಾಡ್ತೀವಿ ಅಂದರೆ ಆಗಲ್ಲ. ಸೊ ಟೈಮ್ ಕೇಳಿದರೆ ಎಷ್ಟು ಬೇಗ ಆಗುತ್ತೋ ಗೊತ್ತಿಲ್ಲ. ಇದು ಇಮಿಡಿಯೇಟು ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಬರ್ತಾ ಇರ್ತು ಅಂತಂದರೆ ಅದ್ರ ಬಗ್ಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್.